ಭಗವದ್ಗೀತೆಯ 3ನೇ ಅಧ್ಯಾಯವನ್ನು ಕರ್ಮಯೋಗ ಎಂದು ಕರೆಯಲಾಗುತ್ತದೆ. ಇದು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮದ ಪ್ರಾಮುಖ್ಯತೆ, ನಿಷ್ಕಾಮ ಕರ್ಮ ಮತ್ತು ಕರ್ತವ್ಯದ ಮಹತ್ವದ ಬಗ್ಗೆ ವಿವರಿಸುವ ಅಧ್ಯಾಯವಾಗಿದೆ. ಅರ್ಜುನನು ತಾನು ಯುದ್ಧ ಮಾಡುವುದರಿಂದ ತನ್ನ ಬಂಧುಗಳನ್ನು ಕೊಲ್ಲಬೇಕಾಗುತ್ತದೆ ಎಂದು ದುಃಖಿತನಾಗಿ, ಜ್ಞಾನ ಮಾರ್ಗವೇ ಶ್ರೇಷ್ಠ ಎಂದು ತಿಳಿದಿದ್ದರೂ ಕೃಷ್ಣನು ತನ್ನನ್ನು ಯುದ್ಧ ಮಾಡಲು ಏಕೆ ಪ್ರೇರೇಪಿಸುತ್ತಿದ್ದಾನೆ ಎಂದು ಪ್ರಶ್ನಿಸುತ್ತಾನೆ. ಇದಕ್ಕೆ ಕೃಷ್ಣನು ವಿವರವಾಗಿ ಉತ್ತರಿಸುತ್ತಾನೆ. ಅಧ್ಯಾಯ 3 ಕರ್ಮಯೋಗ ಸಾರಾಂಶ. ಈ ಅಧ್ಯಾಯದ ಮುಖ್ಯ ಅಂಶಗಳು ಇಲ್ಲಿವೆ. 1. ಕರ್ಮದ ಅನಿವಾರ್ಯತೆ. ಅನಿವಾರ್ಯ ಕರ್ಮ. ಕೃಷ್ಣನು ಹೇಳುತ್ತಾನೆ, ಯಾರೂ ಒಂದು ಕ್ಷಣವೂ ಕರ್ಮ ಮಾಡದೇ ಇರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಪ್ರಕೃತಿಯ 3 ಗುಣಗಳಿಂದ ಸತ್ವ, ರಜಸ್, ತಮಸ್ ಪ್ರೇರಿತರಾಗಿ ಕರ್ಮ ಮಾಡುತ್ತಾರೆ. ಅಂದರೆ ಮಾನವನು ತನ್ನ ಸ್ವಭಾವದಿಂದಲೇ ಕಾರ್ಯಗಳನ್ನು ಮಾಡಲು ಬದ್ಧನಾಗಿರುತ್ತಾನೆ. ಶರೀರವನ್ನು ನಿರ್ವಹಿಸಲು ಕೂಡ ಕರ್ಮ ಅನಿವಾರ್ಯ. ಕೇವಲ ಬಾಹ್ಯವಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಿನಲ್ಲಿ ಇಂದ್ರಿಯ ವಿಷಯಗಳನ್ನು ಧ್ಯಾನಿಸುವವನು ದಂಭಾಚಾರಿ, ಕಪಟಿ ಎಂದು ಕೃಷ್ಣ ವಿವರಿಸುತ್ತಾನೆ. 2. ನಿಷ್ಕಾಮ ಕರ್ಮದ ಮಹತ್ವ. ಕೃಷ್ಣನು ನಿನ್ನ ಕರ್ತವ್ಯವನ್ನು ನಿರ್ವಹಿಸು, ಏಕೆಂದರೆ ಕಾರ್ಯ ಮಾಡದಿರುವುದಕ್ಕಿಂತ ಕಾರ್ಯ ಮಾಡುವುದು ಉತ್ತಮ ಎಂದು ಅರ್ಜುನನಿಗೆ ಹೇಳುತ್ತಾನೆ. ಯಾವುದೇ ಫಲದ ಆಸೆ ಇಲ್ಲದೆ ಮಾಡುವ ಕರ್ಮವೇ ನಿಷ್ಕಾಮ ಕರ್ಮ. ಇದು ಕರ್ಮ ಬಂಧನದಿಂದ ಮುಕ್ತಿಗೆ ದಾರಿ ಎಂದು ಹೇಳಲಾಗುತ್ತದೆ. ಕರ್ಮದ ಫಲದ ಮೇಲಿನ ಆಸಕ್ತಿಯೇ ಬಂಧನಕ್ಕೆ ಕಾರಣ. ಕರ್ಮವನ್ನು ಯಜ್ಞ ರೂಪದಲ್ಲಿ, ಅಂದರೆ ಭಗವಂತನಿಗೆ ಅರ್ಪಿಸುವ ಭಾವದಿಂದ ಮಾಡಿದರೆ ಅದು ಬಂಧನಕ್ಕೆ ಕಾರಣವಾಗುವುದಿಲ್ಲ. 3. ಲೋಕ ಸಂಗ್ರಹ, ಸಮಾಜದ ಕಲ್ಯಾಣ. ಜನಕ ಮಹಾರಾಜರಂತಹ ಮಹಾತ್ಮರು ಕೂಡ ಕರ್ಮವನ್ನು ಲೋಕ ಸಂಗ್ರಹಕ್ಕಾಗಿ, ಸಮಾಜದ ಒಳಿತಿಗಾಗಿ ಮಾಡಿದ್ದಾರೆ ಎಂದು ಕೃಷ್ಣ ಉದಾಹರಿಸುತ್ತಾನೆ. ಶ್ರೇಷ್ಠ ವ್ಯಕ್ತಿಗಳು ಯಾವ ರೀತಿ ವರ್ತಿಸುತ್ತಾರೋ ಜನಸಾಮಾನ್ಯರು ಅದನ್ನು ಅನುಸರಿಸುತ್ತಾರೆ. ಆದ್ದರಿಂದ ಜ್ಞಾನಿಯಾದವನು ಸಹ ಸಮಾಜಕ್ಕೆ ಮಾರ್ಗದರ್ಶನ ನೀಡಲು ಕರ್ತವ್ಯಗಳನ್ನು ಮಾಡಬೇಕು. ಜನರನ್ನು ಕರ್ಮದಿಂದ ವಿಮುಖರಾಗದಂತೆ ನೋಡಿಕೊಳ್ಳಬೇಕು. ಸ್ವತಃ ಕೃಷ್ಣನು ಸಹ ಯಾವುದೇ ಕರ್ತವ್ಯವಿಲ್ಲದಿದ್ದರೂ ಲೋಕದ ಕಲ್ಯಾಣಕ್ಕಾಗಿ ಕರ್ಮಗಳನ್ನು ಮಾಡುವುದಾಗಿ ಹೇಳುತ್ತಾನೆ. 4. ಯಜ್ಞ ಚಕ್ರ, ಸೃಷ್ಟಿಯ ಚಕ್ರ. ಕೃಷ್ಣನು ಸೃಷ್ಟಿಯ ಚಕ್ರವನ್ನು ವಿವರಿಸುತ್ತಾನೆ. ಅನ್ನದಿಂದ ಜೀವಿಗಳು ಹುಟ್ಟುತ್ತವೆ. ಅನ್ನವು ಮಳೆಯಿಂದ ಉತ್ಪತ್ತಿಯಾಗುತ್ತದೆ. ಮಳೆಯು ಯಜ್ಞದಿಂದ ಉಂಟಾಗುತ್ತದೆ ಮತ್ತು ಯಜ್ಞವು ಕರ್ಮದಿಂದ ಉಂಟಾಗುತ್ತದೆ. ಈ ಚಕ್ರವನ್ನು ಅನುಸರಿಸದೆ ಕೇವಲ ಇಂದ್ರಿಯ ಸುಖಕ್ಕಾಗಿ ಬದುಕುವವನು ಪಾಪಿ ಎಂದು ಹೇಳುತ್ತಾನೆ. ಯಜ್ಞವು ಇಲ್ಲಿ ಕೇವಲ ಆಚರಣೆಯಲ್ಲ, ಬದಲಿಗೆ ಸಮಷ್ಟಿಯ ಒಳಿತಿಗಾಗಿ ಮಾಡುವ ಎಲ್ಲಾ ಕರ್ಮಗಳನ್ನು ಸೂಚಿಸುತ್ತದೆ. 5. ಆಸಕ್ತಿ ಮತ್ತು ಕಾಮಕ್ರೋಧಗಳು. ಕಾಮ, ಬಯಕೆ, ಮತ್ತು ಕ್ರೋಧ, ಕೋಪಗಳು ಮನುಷ್ಯನ ಅರಿವನ್ನು ಆವರಿಸುವ ಮತ್ತು ಅವನನ್ನು ಪಾಪದ ಕಡೆಗೆ ಪ್ರೇರೇಪಿಸುವ ಪ್ರಬಲ ಶತ್ರುಗಳು ಎಂದು ಕೃಷ್ಣ ವಿವರಿಸುತ್ತಾನೆ. ಇವು ರಜೋಗುಣದಿಂದ ಉದ್ಭವಿಸುತ್ತವೆ. ಈ ಕಾಮಕ್ರೋಧಗಳನ್ನು ಜ್ಞಾನದಿಂದ ಮತ್ತು ಆತ್ಮ ಸಂಯಮದಿಂದ ನಿಗ್ರಹಿಸಬೇಕು. ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಗಿಂತಲೂ ಆತ್ಮವು ಶ್ರೇಷ್ಠವಾದುದು ಎಂದು ಅರಿತು ಆತ್ಮದ ಶಕ್ತಿಯಿಂದ ಕಾಮವನ್ನು ಗೆಲ್ಲಬೇಕು. 6. ಜ್ಞಾನ ಮತ್ತು ಕರ್ಮದ ಸಮನ್ವಯ. ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಎರಡೂ ಮೋಕ್ಷಕ್ಕೆ ದಾರಿ ಎಂದು ಕೃಷ್ಣ ಹೇಳುತ್ತಾನೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವಕ್ಕೆ ಅನುಗುಣವಾಗಿ ಒಂದು ಮಾರ್ಗವು ಹೆಚ್ಚು ಸೂಕ್ತವಾಗಿರುತ್ತದೆ. ಅರ್ಜುನನು ಕ್ಷತ್ರಿಯನಾದ್ದರಿಂದ ಯುದ್ಧ ಮಾಡುವುದು ಅವನ ಕರ್ತವ್ಯ. ಆದರೆ ಅದನ್ನು ನಿಷ್ಕಾಮ ಭಾವದಿಂದ, ಫಲದ ಆಸಕ್ತಿ ಇಲ್ಲದೆ ಮಾಡಬೇಕು ಎಂದು ಕೃಷ್ಣ ಬೋಧಿಸುತ್ತಾನೆ. ಸಂಕ್ಷಿಪ್ತವಾಗಿ ಭಗವದ್ಗೀತೆಯ 3ನೇ ಅಧ್ಯಾಯವು ಕರ್ಮಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಕರ್ಮವನ್ನು ತ್ಯಜಿಸುವುದು ಪರಿಹಾರವಲ್ಲ, ಬದಲಿಗೆ ಫಲದ ಆಸೆ ಇಲ್ಲದೆ ಕರ್ತವ್ಯ ಪ್ರಜ್ಞೆಯಿಂದ ಮತ್ತು ಲೋಕಸಂಗ್ರಹಕ್ಕಾಗಿ ಕರ್ಮಗಳನ್ನು ನಿರ್ವಹಿಸುವುದರಿಂದಲೇ ಮೋಕ್ಷವನ್ನು ಸಾಧಿಸಬಹುದು ಎಂದು ಕೃಷ್ಣನು ಅರ್ಜುನನಿಗೆ ಸ್ಪಷ್ಟಪಡಿಸುತ್ತಾನೆ. ಇದು ಆಧುನಿಕ ಜಗತ್ತಿನಲ್ಲಿಯೂ ಪ್ರಸ್ತುತವಾಗಿದ್ದು, ವ್ಯಕ್ತಿ ತನ್ನ ಕೆಲಸವನ್ನು ಕೇವಲ ಫಲಕ್ಕಾಗಿ ಮಾಡದೆ ಅದರಲ್ಲಿ ಕರ್ತವ್ಯ ಮತ್ತು ಸಮರ್ಪಣಾ ಭಾವವನ್ನು ಕಂಡುಕೊಳ್ಳಲು ಪ್ರೇರೇಪಿಸುತ್ತದೆ. ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ ಎಂದು ಕರೆಯಲ್ಪಡುತ್ತದೆ. ಇದು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮ ಮತ್ತು ಜ್ಞಾನದ ಕುರಿತು ನೀಡುವ ಮಹತ್ವಪೂರ್ಣ ಬೋಧನೆಗಳನ್ನು ಒಳಗೊಂಡಿದೆ. ಈ ಅಧ್ಯಾಯದಲ್ಲಿ ಕೃಷ್ಣನು ಜ್ಞಾನದ ಶ್ರೇಷ್ಠತೆ, ಕರ್ಮದ ಸ್ವರೂಪ ಮತ್ತು ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸುತ್ತಾನೆ. ಸಾರಾಂಶ ರೂಪದಲ್ಲಿ 4ನೇ ಅಧ್ಯಾಯದ ಮುಖ್ಯ ಅಂಶಗಳು ಇಲ್ಲಿವೆ. 1. ಜ್ಞಾನದ ಪ್ರಾಚೀನತೆ ಮತ್ತು ಪರಂಪರೆ. ಶ್ಲೋಕ 1-3. ಕೃಷ್ಣನು ಈ ಜ್ಞಾನವನ್ನು ತಾನು ಮೊದಲು ಸೂರ್ಯದೇವನಾದ ವಿವಸ್ವಾನನಿಗೆ ನೀಡಿದ್ದಾಗಿ ಹೇಳುತ್ತಾನೆ. ವಿವಸ್ವಾನನು ಮನು ಮಹಾರಾಜನಿಗೆ, ಮನುವು ಇಕ್ಷ್ವಾಕುವಿಗೆ, ಹೀಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಜ್ಞಾನವು ಹರಿದು ಬಂದಿದೆ ಎಂದು ತಿಳಿಸುತ್ತಾನೆ. ಕಾಲಕ್ರಮೇಣ ಈ ಜ್ಞಾನವು ಲೋಕದಲ್ಲಿ ನಷ್ಟವಾಯಿತು ಎಂದು ಹೇಳಿ
ಅರ್ಜುನನು ತನ್ನ ಸ್ನೇಹಿತ ಮತ್ತು ಭಕ್ತನಾದ್ದರಿಂದ ಈ ಪ್ರಾಚೀನ ಮತ್ತು ಶ್ರೇಷ್ಠ ರಹಸ್ಯವನ್ನು ತಾನು ಈಗ ಮತ್ತೆ ಅರ್ಜುನನಿಗೆ ಬೋಧಿಸುತ್ತಿರುವುದಾಗಿ ಹೇಳುತ್ತಾನೆ. ಅರ್ಜುನನು, ನೀವು ಇತ್ತೀಚೆಗೆ ಹುಟ್ಟಿದವರು, ಸೂರ್ಯ ದೇವನು ಬಹಳ ಪ್ರಾಚೀನ. ಹಾಗಾದರೆ ನೀವು ಅವನಿಗೆ ಈ ಜ್ಞಾನವನ್ನು ಬೋಧಿಸಿದ್ದು ಹೇಗೆ ಎಂದು ಪ್ರಶ್ನಿಸುತ್ತಾನೆ. 2. ಭಗವಂತನ ಅವತಾರ ರಹಸ್ಯ. ಶ್ಲೋಕ 4-9. ಕೃಷ್ಣ ಕರ್ಮದ ಸಂಬಂಧ. ಶ್ಲೋಕ 10-15. ಅಹಂಕಾರ, ಭಯ ಮತ್ತು ಕೋಪದಿಂದ ಮುಕ್ತರಾಗಿ ಭಗವಂತನನ್ನೇ ಆಶ್ರಯಿಸಿ ಜ್ಞಾನ ತಪಸ್ಸಿನಿಂದ ಪರಿಶುದ್ಧರಾದ ಅನೇಕ ಜನರು ಮೋಕ್ಷವನ್ನು ಪಡೆದಿದ್ದಾರೆ ಎಂದು ಕೃಷ್ಣ ಹೇಳುತ್ತಾನೆ. ಜನರು ಯಾವ ರೀತಿಯಲ್ಲಿ ತನ್ನನ್ನು ಆಶ್ರಯಿಸುತ್ತಾರೋ ಅದೇ ರೀತಿಯಲ್ಲಿ ತಾನು ಅವರಿಗೆ ಫಲವನ್ನು ನೀಡುತ್ತೇನೆ. ಪ್ರತಿಯೊಬ್ಬರೂ ತಿಳಿಯದೆ ಅಥವಾ ತಿಳಿದುಕೊಂಡು ತನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಚತುರ್ವರ್ಣ ವ್ಯವಸ್ಥೆಯನ್ನು ತಾನೇ ಸೃಷ್ಟಿಸಿದರೂ ತಾನು ಯಾವುದೇ ಕರ್ಮಕ್ಕೆ ಅಂಟಿಕೊಂಡಿಲ್ಲ ಮತ್ತು ಕರ್ಮಫಲದ ಆಸೆಯೂ ತನಗಿಲ್ಲ ಎಂದು ಹೇಳುತ್ತಾನೆ. ಈ ಸತ್ಯವನ್ನು ಅರಿತವನು ಕರ್ಮ ಬಂಧನದಿಂದ ಮುಕ್ತನಾಗುತ್ತಾನೆ. ಪ್ರಾಚೀನ ಕಾಲದ ಮುಮುಕ್ಷುಗಳು ಸಹ ಈ ಸತ್ಯವನ್ನು ತಿಳಿದು ಕರ್ಮಗಳನ್ನು ಮಾಡಿದ್ದಾರೆ. ಆದ್ದರಿಂದ ಅರ್ಜುನನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಂದು ಕೃಷ್ಣನು ಪ್ರೇರೇಪಿಸುತ್ತಾನೆ. 4. ಕರ್ಮ, ಅಕರ್ಮ ಮತ್ತು ವಿಕರ್ಮದ ಜ್ಞಾನ. ಶ್ಲೋಕ 16-23. ಕರ್ಮ ಎಂದರೇನು, ಅಕರ್ಮ ಎಂದರೇನು ಎಂಬುದು ಜ್ಞಾನಿಗಳಿಗೂ ಗೊಂದಲಮಯವಾದ ವಿಷಯ ಎಂದು ಕೃಷ್ಣ ಹೇಳುತ್ತಾನೆ. ಕರ್ಮದ ರಹಸ್ಯವನ್ನು ಅರಿತವನು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ವಿವರಿಸುತ್ತಾನೆ. ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡುತ್ತಾನೋ ಅವನು ಬುದ್ಧಿವಂತನು ಮತ್ತು ಸಕಲ ಕರ್ಮಗಳನ್ನು ನಿರ್ವಹಿಸಿದವನು. ತನ್ನೆಲ್ಲ ಪ್ರಯತ್ನಗಳು ಮತ್ತು ಕರ್ಮಗಳನ್ನು ಜ್ಞಾನಾಗ್ನಿಯಲ್ಲಿ ಸುಟ್ಟು ಹಾಕಿದವನನ್ನು ಪಂಡಿತರೆಂದು ಕರೆಯಲಾಗುತ್ತದೆ. ಕರ್ಮಫಲದ ಆಸಕ್ತಿಯನ್ನು ತ್ಯಜಿಸಿ ಯಾವಾಗಲೂ ತೃಪ್ತನಾಗಿ ಯಾವುದೇ ಆಶ್ರಯವಿಲ್ಲದವನು ಕರ್ಮಗಳನ್ನು ಮಾಡುತ್ತಿದ್ದರೂ ಏನನ್ನೂ ಮಾಡುವುದಿಲ್ಲ. ಆಸೆಗಳಿಂದ ಮುಕ್ತನಾಗಿ ಮನಸ್ಸನ್ನು ನಿಯಂತ್ರಿಸಿ ಎಲ್ಲಾ ಸಂಗ್ರಹವನ್ನು ತ್ಯಜಿಸಿ ಕೇವಲ ಶಾರೀರಿಕ ಕರ್ಮಗಳನ್ನು ಮಾಡುವವನು ಪಾಪಕ್ಕೆ ಒಳಗಾಗುವುದಿಲ್ಲ. ಸಂತೃಪ್ತನಾಗಿ ದ್ವಂದ್ವಗಳಿಂದ ಮುಕ್ತನಾಗಿ ಸಿದ್ಧಿಗಳಲ್ಲಿ ಸಮಾನವಾಗಿರುವವನು ಬಂಧಿತನಾಗುವುದಿಲ್ಲ. 5. ವಿವಿಧ ರೀತಿಯ ಯಜ್ಞಗಳು ಮತ್ತು ಜ್ಞಾನಯಜ್ಞದ ಶ್ರೇಷ್ಠತೆ. ಶ್ಲೋಕ 24-33. ಕೃಷ್ಣನು ಜ್ಞಾನವನ್ನು ಪಡೆಯಲು ವಿವಿಧ ರೀತಿಯ ಯಜ್ಞಗಳನ್ನು, ತ್ಯಾಗಗಳನ್ನು ವಿವರಿಸುತ್ತಾನೆ. ದೇವ ಪೂಜೆ, ದೈವಯಜ್ಞ. ಬ್ರಹ್ಮಾಂಡಕ್ಕೆ ಅರ್ಪಿಸುವ ಯಜ್ಞ, ಬ್ರಹ್ಮಾಗ್ನಿಯಲ್ಲಿ ಹವಿಷ್ಯಗಳನ್ನು ಅರ್ಪಿಸುವುದು. ಇಂದ್ರಿಯಗಳನ್ನು ನಿಯಂತ್ರಿಸುವ ಯಜ್ಞ, ಸಂಯಮಾಗ್ನಿ. ಪ್ರಾಣಗಳನ್ನು ನಿಯಂತ್ರಿಸುವ ಯಜ್ಞ, ಪ್ರಾಣಾಗ್ನಿ. ದ್ರವ್ಯ ಯಜ್ಞ, ವಸ್ತುಗಳನ್ನು ತ್ಯಾಗ ಮಾಡುವುದು. ತಪೋಯಜ್ಞ, ತಪಸ್ಸು ಮಾಡುವುದು. ಯೋಗಯಜ್ಞ, ಯೋಗಾಭ್ಯಾಸ. ಅಧ್ಯಯನ ಯಜ್ಞ, ವೇದಗಳ ಅಧ್ಯಯನ. ಜ್ಞಾನಯಜ್ಞ, ಜ್ಞಾನವನ್ನು ಪಡೆಯುವುದು. ಇವೆಲ್ಲವುಗಳಲ್ಲಿ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಯಜ್ಞವು ಶ್ರೇಷ್ಠವಾದುದು ಎಂದು ಕೃಷ್ಣನು ಪ್ರತಿಪಾದಿಸುತ್ತಾನೆ, ಏಕೆಂದರೆ ಎಲ್ಲಾ ಕರ್ಮಗಳು ಜ್ಞಾನದಲ್ಲಿ ಕೊನೆಗೊಳ್ಳುತ್ತವೆ. 6. ಜ್ಞಾನದ ಮಹತ್ವ ಮತ್ತು ಅದನ್ನು ಪಡೆಯುವ ವಿಧಾನ. ಶ್ಲೋಕ 34-42. ಸತ್ಯವನ್ನು ಅರಿತ ಜ್ಞಾನಿಗಳ ಬಳಿಗೆ ಹೋಗಿ ವಿನಮ್ರತೆಯಿಂದ ಪ್ರಶ್ನಿಸಿ ಸೇವೆ ಮಾಡುವ ಮೂಲಕ ಜ್ಞಾನವನ್ನು ಪಡೆಯಬೇಕು. ಅಂತಹ ಜ್ಞಾನಿಗಳು ನಿಮಗೆ ಜ್ಞಾನವನ್ನು ಬೋಧಿಸುತ್ತಾರೆ. ಈ ಜ್ಞಾನವನ್ನು ಪಡೆದ ನಂತರ ನೀನು ಯಾವುದೇ ಭ್ರಮೆಗೆ ಒಳಗಾಗುವುದಿಲ್ಲ ಮತ್ತು ಎಲ್ಲಾ ಜೀವಿಗಳನ್ನು ಆತ್ಮನ ಭಾಗವಾಗಿ ತನ್ನಲ್ಲಿಯೇ ನೋಡುತ್ತಾನೆ ಎಂದು ಕೃಷ್ಣ ಹೇಳುತ್ತಾನೆ. ನೀನು ಎಲ್ಲಾ ಪಾಪಿಗಳಿಗಿಂತಲೂ ದೊಡ್ಡ ಪಾಪಿಯಾಗಿದ್ದರೂ ಜ್ಞಾನದ ನೌಕೆಯಿಂದ ಎಲ್ಲಾ ಪಾಪಗಳನ್ನು ದಾಟಬಹುದು. ಬೆಂಕಿಯು ಕಟ್ಟಿಗೆಯನ್ನು ಭಸ್ಮ ಮಾಡುವಂತೆ ಜ್ಞಾನವೆಂಬ ಅಗ್ನಿಯು ಎಲ್ಲಾ ಕರ್ಮಗಳನ್ನು ಭಸ್ಮ ಮಾಡುತ್ತದೆ. ಜ್ಞಾನಕ್ಕೆ ಸಮಾನವಾದ ಪತ್ರವಸಿ. ಅರ್ಜುನ, ಎದ್ದು ಕರ್ತವ್ಯವನ್ನು ನಿರ್ವಹಿಸು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭಗವದ್ಗೀತೆಯ 4ನೇ ಅಧ್ಯಾಯವು ಜ್ಞಾನಕರ್ಮ ಸನ್ಯಾಸ ಯೋಗ ಎಂದು ಕರೆಯಲ್ಪಡುತ್ತದೆ, ಏಕೆಂದರೆ ಇದು ಜ್ಞಾನ ಮತ್ತು ಕರ್ಮದ ನಡುವಿನ ಸಮತೋಲನವನ್ನು ವಿವರಿಸುತ್ತದೆ. ಕರ್ಮವನ್ನು ತ್ಯಜಿಸುವುದು ನಿಜವಾದ ಸನ್ಯಾಸವಲ್ಲ, ಬದಲಾಗಿ ಕರ್ಮಫಲದ ಆಸಕ್ತಿಯನ್ನು ತ್ಯಜಿಸಿ ಕರ್ಮವನ್ನು ಭಗವಂತನಿಗೆ ಅರ್ಪಿಸುವುದು ನಿಜವಾದ ಸನ್ಯಾಸ ಎಂದು ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ. ಜ್ಞಾನವು ಎಲ್ಲಾ ಬಂಧನಗಳಿಂದ ಮುಕ್ತಿ ನೀಡುವ ಅಂತಿಮ ಸಾಧನವಾಗಿದೆ ಎಂದು ಈ ಅಧ್ಯಾಯವು ಒತ್ತಿ ಹೇಳುತ್ತದೆ. ಇದು ಭಗವಂತನ ಅವತಾರ ರಹಸ್ಯ ಮತ್ತು ಜ್ಞಾನದ ಪರಂಪರೆಯನ್ನು ಸಹ ಎತ್ತಿ ತೋರಿಸುತ್ತದೆ.